ಲಾಭನೇ ಮಾಡ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದರಿಂದ ನಮಗೆ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಗೊತ್ತು ಸರ್. ಎಲ್ಲಿ ರೈತರು ನಿಮ್ಮ ಸಮಕ್ಕೆ ಬೆಳೆದ್ರೆ ನಿಮ್ಮ ಅಸ್ತಿತ್ವನ ಕಳ್ಕೊತೀನಿ ಅನ್ನೋ ಭಯ. ನಿಮ್ಮ ರೈಸ್ ಮಿಲ್ಗಳಿಗೆಲ್ಲ ಬೀಗ ಜಡಿಬೇಕಾಗತ್ತೆ ಅನ್ನೋ ಟೆನ್ಷನ್ ನಿಮಗೆ. ಹದ್ದು ಮೀರ್ ಮಾತಾಡ್ತಾ ಇದೀಯ ನೀನು. ಚೆನ್ನಾಗಿರಲ್ಲ ಇದು. ಯಾಕೆ ಸರ್, ನಿಜ ಹೇಳಿದ್ರೆ ಕೋಪನ? ತಲತಲಾಂತರದಿಂದ ನೀವು ಹೀಗೆ ದಬ್ಬಾಳಿಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅವ್ರಿಗೆ ಸಿಗ್ಬೇಕಾಗಿರೋ ಲಾಭದ ದುಡ್ಡನ್ನ ನೀವು ದಾನ ಧರ್ಮ ಅಂತ ಮತ್ತೆ ಅವರಿಗೆ ಕೊಟ್ಟು ನೀವು ಹೆಸರು ಮಾಡ್ತಾ ಇದ್ದೀರಾ. ಊರ್ ಮುಖಂಡರು ಯಾರೋ ಲೇವಾದೇವಿ ವ್ಯವಹಾರ ಮಾಡಬಾರ್ದು ಅಂತ ನೀವೇ ಸ್ವಂತ ಫೈನಾನ್ಸ್ ಕಂಪ್ನಿನ ಓಪನ್ ಮಾಡಿದ್ದೀರಾ. ಇವತ್ತು 1% ಬಡ್ಡಿ ಕೊಟ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿ ಮುಂದಿನ ಪೀಳಿಗೆಗೆ 10% ಜಾಸ್ತಿ ಮಾಡ್ತೀರಾ. ಇವ್ರ ಹಿರಿಯರು ಮಾಡದಂತ ತಪ್ಪನ್ನ ಈಗ ಈ ರೈತರು ಮಾಡ್ತಾ ಇದ್ದಾರೆ. ಬಡವರು ಬದುಕಲ್ಲಿ ಬೆಳಕಾಗಬೇಕಾದಂಥ ಸೂರ್ಯವಂಶ ಈಗ ಅವ್ರ ತಲೆನ ಸವರಿ ಅವ್ರ ಭವಿಷ್ಯಕ್ಕೆ ಕೊಳ್ಳಿ ಇಡ್ತಾ ಇದ್ದೀರಾ. ತ್ಯಾಗ ಅನ್ನೋ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಾ. ಧರ್ಮ ಅನ್ನೋ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದೀರಾ. ಬಡವರ ಹಕ್ಕನ್ನ ಕಿತ್ಕೊಂಡಿರೋ ಕಲಬೆರಕೆ ವಂಶ ನಿಮ್ದು. ಬಡವ್ರ ರಕ್ತನ ಹೀರ್ತಾ ಇರೋ ನರ ಹಂತಕ ವಂಶ ನಿಮ್ದು.